ಇವತ್ತು ಏನ್ ಮಾಡ್ತಾ ಇದ್ದೀರಾ? ಜನ ಓಡಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಓಡಾಡ್ತಾ ಇದ್ದಾರೆ, ಮುದುಕರು ಓಡಾಡ್ತಾ ಇದ್ದಾರೆ, ರೋಗಿಗಳು ಓಡಾಡ್ತಾ ಇದ್ದಾರೆ. ಎಷ್ಟು ಜನ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ, ಪ್ರತಿನಿತ್ಯ ಬಿದ್ದೋಗ್ತಾ ಇದ್ದಾರೆ, ನೀರಿನಲ್ಲಿ ಜಾರ್ ಬಿಡ್ತಾ ಇದ್ದಾರೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಅಪಘಾತಗಳಾಗ್ತಾ ಇದ್ದಾರೆ, ಎಷ್ಟೊಂದು ಸಮಸ್ಯೆಗಳನ್ನು ಜನ ಅನುಭವಿಸ್ತಾ ಇದ್ದಾರೆ. ಯಾಕೆ ಸ್ವಾಮಿ? ಸರ್ಕಾರ ಹತ್ರ ದುಡ್ಡು ಇಲ್ವಾ? ಖಜಾನೆಯಲ್ಲಿ ದುಡ್ಡು ಇಲ್ವಾ? ಹೊಡಿತಾ ಇದ್ದೀರಾ ದುಡ್ಡು, ಭ್ರಷ್ಟಾಚಾರ ಮಾಡ್ತಾ ಇದ್ದೀರಾ. ಯಾಕೆ ಮಾಡಕ್ ಆಗ್ತಾ ಇಲ್ಲ ನಿಮ್ಗೆ? ಯೋಗ್ಯತೆಗಳಿಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವತ್ತೇ ನೀವು ನಿಮ್ಮ ಅಧಿಕಾರವನ್ನು ಬಿಟ್ಟು ಹೋಗಿ, ಬೇರೆಯವರು ಬರ್ತಾರೆ. ರಸ್ತೆ ಸರಿಪಡಿಸಿ, 1 ತಿಂಗಳ ಕಾಲಾವಧಿ ಒಳಗೆ ಈ ರಸ್ತೆಯನ್ನು ಸರಿಪಡಿಸಬೇಕು. ಕೊತ್ಪಲ್ಲಿ ರಸ್ತೆಯನ್ನು ಕಾರ್ ಹಾಕ್ತಿರೋ, ಸಿಮೆಂಟ್ ರಸ್ತೆ ಹಾಕ್ತಿರೋ, ಸರಿಯಾದ ರಸ್ತೆಯನ್ನು ನೀವು ಮಾಡಲೇಬೇಕು. ಇವತ್ತು ನಾವು ವಿನೂತನ ಹೋರಾಟ ಮಾಡ್ತಾ ಇದೀವಿ, ರಸ್ತೆಯಲ್ಲಿ ಒಂದು ಪೈರು ನಾಡ್ತಾ ಇದೀವಿ. ಈ ರಸ್ತೆ ವಿನೂತನ ಹೋರಾಟ ಮೂಲಕ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಅತ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ಜನರಿಗೆ, ವಾಹನ ಸವಾರರಿಗೆ, 2 ವೀಲರ್, ಆಟೋ, ಟೆಂಪೋ, ಸರ್ಕಾರಿ ಶಾಲೆಯ ಮಕ್ಕಳು ಹೋಗಕ್ಕೆ, ಮತ್ತೆ ಖಾಸಗಿ ಶಾಲೆ ಮಕ್ಕಳು ಹೋಗಕ್ಕೆ, ಮಸೀದಿಗೆ ಜನ ಬರೋಕ್ಕೆ, ಗ್ರಾಮಕ್ಕೆ, ಕೊತ್ಪಲ್ಲಿ ಗ್ರಾಮಕ್ಕೆ ಜನ ದಿನನಿತ್ಯ ಸಂಚರಿಸುತ್ತಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಒಳ್ಳೆ ರೀತಿಯಾದ ಗುಣಮಟ್ಟವಾದ ರಸ್ತೆಯನ್ನು ನೀವು ಕೊಳ್ಳೇಬೇಕು. ಇಲ್ಲ ಅಂದ್ರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಅತ್ಯಂತ ಉಗ್ರ ಹೋರಾಟ ಮಾಡುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಈಗ ಪೈರನ್ನು ನಾಡ್ತಾ ಇದ್ದೀನಿ. ದಯವಿಟ್ಟು ನೀವು ಗಮನ ಹರಿಸಬೇಕು. ಕರ್ನಾಟಕ ರಕ್ಷಣಾ ಹೋರಾಟ